ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ 7 ಅಡಿಯ ನಾಗರ ಸರ್ಪದ ಒಂದು ಮೂರ್ತಿ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಸದ್ಯ ನಾವು ಲಕ್ಕುಂಡಿ ಗ್ರಾಮದ ಷಣ್ಮುಖಪ್ಪ ಅಂತಕ್ಕಂಥ ರೈತನ ಜಮೀನಲ್ಲಿದ್ದೀವಿ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು 7 ಅಡಿಯ ಒಂದು ಸರ್ಪದ ಒಂದು ಕಲ್ಲು ಕೂಡ ಈಗ ಪತ್ತೆಯಾಗಿರುವಂಥದ್ದು. ನಾಗರ ಮೂರ್ತಿ ಸಹ ಇರ್ತಕ್ಕಂಥದ್ದು ಇಲ್ಲಿ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಬಹುತೇಕ ನಾವು ಉತ್ಖನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನೋಡಿರ್ಬೋದು, ಅಲ್ಲಿ 2 ನಾಗರ ಒಂದು ಕಲ್ಲುಗಳು ಕೂಡ ಪತ್ತೆಯಾಗಿದ್ದು, ನಾಗರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು, ಈಗ ಇಲ್ಲಿ ಸಹ 7 ಅಡಿಯ ಒಂದು 7 ಅಡಿಯ ಒಂದು ಸರ್ಪದ ಒಂದು ಇಲ್ಲಿ ಏನು ನಾಗರ ಕಲ್ಲು ಕೂಡ ಪತ್ತೆಯಾಗಿರುವಂಥದ್ದು. ಈಗ ನಾವು ಹೆಡೆಯನ್ನು ಮಾತ್ರ ಈಗ ಇಲ್ಲಿ ನೋಡ್ಬೋದು. ಯಾಕಂದ್ರೆ ಈ ಹೆಡೆಯಿಂದಾಗಿ ಸುಮಾರು ಇನ್ನು ಇದರ ಬಾಲದ ಅಡಿಯವರೆಗೂ ಕೂಡ ಸುಮಾರು 7 ರಿಂದ 8 ಅಡಿಯ ಒಳಗೆ ಈ ಒಂದು ಶಿಲೆ ಇರತಕ್ಕಂಥದ್ದು. ಈ ನಾಗರ ಶಿಲೆಯಿಂದಾಗಿ ಇಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನೋದಂಥದ್ದು ಒಂದು ಕಡೆ ಆದರೆ, ಇನ್ನೂ ಕೂಡ ಇಲ್ಲಿ ಸಾಕಷ್ಟು ನಾಗ ಮೂರ್ತಿಗಳು ಕೂಡ ಇರತಕ್ಕಂಥದ್ದು. 2 ಅಡಿಯ ಒಂದು ನಾಗರ ಮೂರ್ತಿ ಸಹ ಇಲ್ಲಿ ಕಾಣಬಹುದು. ಇಂತಹ ಸಾಕಷ್ಟು ಇಲ್ಲಿ ಏನು ನಾಗರ ಒಂದು ಶಿಲೆಗಳು ಕೂಡ ಇರತಕ್ಕಂಥದ್ದು. 1 ಎಡೆಯ ಶಿಲೆ ಇರ್ಬೋದು, ಅಚ್ಚು ಕಡೆ 2 ಎಡೆಯ ಅಂದರೆ ಇಲ್ಲಿ ಸುಮಾರು 5-6 ನಾಗರ ಒಂದು ಕಲ್ಲುಗಳು ಕೂಡ ಇಲ್ಲಿ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾಕಂದರೆ ಇದೊಂದು ಲಕ್ಕುಂಡಿ ಅತ್ತಿಮಬ್ಬೆ ಕಾಲದಿಂದ ಹಿಡಿದು ಕಲ್ಯಾಣ ಚಾಲುಕ್ಯರು ಅಷ್ಟೇ ಅಲ್ಲ, ಏನು ವಿಜಯನಗರ ಸಾಮ್ರಾಜ್ಯದ ಕಾಲದವರೆಗೂ ಕೂಡ ಸಾಕಷ್ಟು ಸಿರಿ ಸಂಪತ್ತು ಇಲ್ಲಿತ್ತು. ಹೀಗಾಗಿ ನಿಧಿಯನ್ನ ಘಟಸರ್ಪಗಳಾಗಿರ್ಬೋದು ಮತ್ತು ಸರ್ಪಗಳು ಕೂಡ ಕಾಯ್ತಾ ಇದ್ವು ಅಂತ ಉಲ್ಲೇಖ ಕೂಡ ಇದ್ದಾವೆ. ಹೀಗಾಗಿ ಇಲ್ಲಿ 7 ಎಡೆಯ ಒಂದು ಸರ್ಪದ ಒಂದು ಈ ಏನಿದೆ ಈ ನಾಗರ ಕಲ್ಲು ಏನಿದೆ, ಹೀಗಾಗಿ ಇಲ್ಲಿ ಸಾಕಷ್ಟು ಸರ್ಪಗಳು ಕೂಡ ನಿಧಿಯನ್ನ ಕಾಯ್ತಾ ಇದ್ವು ಅನ್ನೋದಕ್ಕೆ ಇದು ಒಂದು ಕೂಡ ನಿದರ್ಶನವಾಗಿರುವಂಥದ್ದು. ಹೀಗಾಗಿ ಯಾಕಂದ್ರೆ ಇಲ್ಲಿ ಏನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿತ್ತು, ಇಲ್ಲಿ ಟಂಕಸಾಲೆ ಇತ್ತು, ಇಲ್ಲಿ ಸಾಕಷ್ಟು ಯಾಕಂದ್ರೆ ಇಂದ್ರನ ಅಮರಾವತಿಗಿಂತಲೂ ಕೂಡ ಲಕ್ಕುಂಡಿಯಲ್ಲಿ ಸಿರಿ ಸಂಪತ್ತು ಜಾಸ್ತಿ ಇತ್ತು ಅನ್ನೋದು ಸಾಕಷ್ಟು ಶಾಸನಗಳಲ್ಲೂ ಕೂಡ ಉಲ್ಲೇಖವಾಗಿದೆ. ಹೀಗಾಗಿ ಲಕ್ಕುಂಡಿಯಲ್ಲಿರ್ತಕ್ಕಂಥ ನಿಧಿಗಳನ್ನ ಸರ್ಪಗಳು ಕೂಡ ಕಾಯ್ತಾ ಇದ್ವು ಅನ್ನೋದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ. ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈಗ ಷಣ್ಮುಖಪ್ಪ ಏನು ರೈತರ ಜಮೀನಲ್ಲಿ ಕೂಡ ಈಗಾಗಲೇ 7 ಎಡೆಯ ಒಂದು ಸರ್ಪದ ಒಂದು ಮೂರ್ತಿ ಕೂಡ ಪತ್ತೆಯಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಕೊಂತ ಹೋಗೋಣ. ಸರ್, ಈಗಾಗಲೇ ನೋಡಿದ್ರಿ ಸರ್, ನಿಮ್ಮ ಜಮೀನಲ್ಲಿ 7 ಎಡೆಯ ಒಂದು ಸರ್ಪದ ಒಂದು ಈಗಾಗಲೇ ಮೂರ್ತಿ ಕೂಡ ಇದೆ. ಏನು ಸರ್ ಇದನ್ನು ಯಾವ ರೀತಿ ಪೂಜೆ ಮಾಡ್ತಿದ್ರಿ, ಏನು ಸರ್ ಏನು ಹೇಳ್ತೀರಿ ಅಂತ? ನಾವು ಈ ತೋಟ ಮಾಡಾಕೈತೆ 35ರಿಂದ 40 ವರ್ಷ ಆಯ್ತು. ನಮಗೆ ಮೊದಲ ಇಲ್ಲಿ ಏನೇನು ಗೊತ್ತಿದ್ದಿಲ್ಲ. ಹಿರಿಯರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನಂತರ ಅದನ್ನು ಒಟ್ಟ ತಪ್ಸಂಗಿಲ್ಲ. ಅದು ಏನಾರ ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗೂ ಕಾಣ್ತಾವೆ. ಆದ್ರೆ ಅಷ್ಟು 7 ಹಿಡಿದು ಕೂದಲಿದ್ದ ಹಾವು, ದೊಡ್ಡ ಹಾವು ಕಂಡಿಲ್ಲ. ಭಾಳ ಅಂದ್ರೆ 4ರಿಂದ 5 ಫೂಟ್ನಂತ ನಾಗರ ಹಾವುಗಳು ಕಂಡವು. ಅವು ನಮ್ಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ಪ್ರತಿ ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನೀವೇನು ಪೂಜೆ ಮಾಡುವಂಥ ಬಿಟ್ಟಿರಿ ಅಂದ್ರೆ ಇಲ್ಲಿ ಹಾವುಗಳು ಕಾಣ್ತಾವೆ ಸರ್? ಕಾಣ್ತಾವೆ ಜಾಸ್ತಿ ಕಾಣ್ತಾವೆ. ಅದಕ್ಕೆ ಪೂಜೆ ಹಿಂದೆ ಹಿರಿಯರು ಹೇಳಿದ ಪ್ರಕಾರ ನಾವು ಪೂಜೆನೂ ಮಾಡ್ಕೊತ ಹೊಂಟೀವಿ. ನಮ್ಗೆ ಹಾವಿಂದ ಯಾವ ತೊಂದರೆನೂ ಇಲ್ಲ, ಏನಿಲ್ಲ. ನಾವು ಈಗ ಯಾವಾಗಿನ ಕಾಲದ ಸರ್ ಇದು? ಯಾಕಂದ್ರೆ ಆ್ಯಕ್ಚುಲಿ ಭಾಳ ಎಷ್ಟು ವರ್ಷದಿಂದ ನೋಡ್ಕೊಂತ ಬರ್ತೀವಿ. ನಾವು ನೋಡಾಕೈತಿ ಭಾಳ ಅಂದ್ರೆ 50-60 ವರ್ಷ ಆಗಿರ್ಬೇಕು. ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂದ್ರೆ ಈಗ ಕಡಿಮೆ ಅಂದ್ರೆ 300-400 ವರ್ಷದ ಹಿಂದೆಲ್ಲ ಬಾವಿ ಇದು ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಈಗ ಅದ್ರ ಪೂಜೆ ಒಂದು ಮಾಡೋದು ಬಿಟ್ಟರೆ ಮತ್ತೆ ಏನೂ ಮಾಡಲ್ಲ, ಪೂಜೆ ಮಾಡ್ಕೊತ ಹೊಂಟೀವಿ. ಅಂದ್ರೆ ಸರ್ ಇಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಿದ್ರು ಊರಾಗ ಹಿರಿಯರೆಲ್ಲ, ಈಗ ಭರಮಪ್ಪ ಕಟ್ಟಿನ ಕಡೆನೂ ಕೂಡ ಒಂದು ದೊಡ್ಡ ನಿಧಿ ಇದೆ, ಅಲ್ಲಿಯೂ ಕೂಡ ಸರ್ಪ ಕಾವಲಾಗಿರ್ತಿತ್ತು ಅಂತೇಳಿ. ಇಲ್ಲಿ ಕೂಡ ಅದೇ ರೀತಿ ಅವರು ಕೂಡ ಹೇಳ್ತಿದ್ರು, ಯಾರು ಹಿರಿಯರು ಕೂಡ ಹೇಳ್ತಿದ್ರು ನಾವು ಮಾತಾಡ್ತಂಥ ಸಂದರ್ಭದಲ್ಲಿ. ಅಂದ್ರೆ 7 ಎಡೆಯ ಒಂದು ಸರ್ಪ ಕೂಡ ಅಲ್ಲಿ ನಿಧಿಯನ್ನು ಕಾಯ್ತಾ ಇತ್ತು ಅಂತ. ಅದೇ ಮಾದರಿ ಒಳಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಸರ್ ಇದ್ರೂ ಇರ್ಬೋದು ನಮ್ಗೆ. ಯಾಕಂದ್ರೆ ಹಿಂದೆಲ್ಲ ಹಿರಿಯರು ಹೇಳ್ಕೊತಾನೆ ಬಂದಾರ. ಅಲ್ಲಿ ಶಾವಿಗೆ ಭರಮಪ್ಪನ ಹತ್ರ ನಿಧಿ ಐತಿ, 7 ಕೊಪ್ಪರಿಗೆ ಹೊನ್ನ ಐತಿ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ನಿಧಿ ಐತಿ ಅಂತ ಏನು ಯಾರೂ ಹೇಳಿಲ್ಲ. ಬೇಕಾದ್ರೆ ಪುರಾತತ್ವ ಇಲಾಖೆಯವರು ನಿಧಿ ಐತಿ ಅಂತ ಕನ್ಫರ್ಮ್ ಮಾಡಿ ಎಬ್ಬಿ ತೊಗೊಂಡು ಹೋಗ್ಬೋದು ಅವರು. ಈ ಬಾವಿ ಒಳಗೆ ನಮ್ಮ ಶಿಲ್ಪಕಲೆ ಕಲ್ಲುಗಳನ್ನ ಕಟ್ಟಡಕ್ಕೆ ಉಪಯೋಗಿಸ್ಯಾರ. ಅವನು ಬೇಕಂದ್ರೆ ತೊಗೊಂಡು ಹೋಗಲಿ, ನಮಗೇನು ಬಾವಿ ದುರಸ್ತಿ ಮಾಡಿ ಕೊಟ್ಟರೆ ಸಾಕು ನಮ್ಗೆ. ಸರ್ ಏನು ಹೇಳ್ತೀರಿ, ಇಲ್ಲಿ ನಿಮ್ಮ ಜಮೀನಿನೊಳಗೆ ಕೂಡ 7 ಎಡೆಯ ಒಂದು ಸರ್ಪವಾದ ಒಂದು ಮೂರ್ತಿ ಕೂಡ ಸಿಕ್ಕಿದೆ. ಏನು ಹಿಂದಿನ ಕೂಡ ಕಾಲದಲ್ಲಿಯೂ ಕೂಡ ಸಾಕಷ್ಟು ಸಿರಿ ಸಂಪತ್ತು ಲಕ್ಕುಂಡೊಳಗಿತ್ತು ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ನಿಧಿಗಳ ಕಾಯುವಂಥದ್ದು ಸರ್ಪಗಳು ಅಂತೇಳಿ ಸಾಕಷ್ಟು ಜನರು ಕೂಡ ಹೇಳ್ತಿದ್ರು. ಇವತ್ತು ನಿಮ್ಮ ಜಮೀನಿನಲ್ಲೂ ಕೂಡ ಸಿಕ್ಕಿದೆ, ಏನು ಹೇಳ್ತೀರಿ ಸರ್? ನಿಧಿ ಪದಿ ನಮ್ಗೆ ಅಷ್ಟು ಗೊತ್ತಿಲ್ಲ ರೀ. ಈಗ ನಾವು ಹುಡ್ದು ಅನ್ಸುಟ್ಟು ನಾವು ಅದು ನಾಗಪ್ಪ ನೋಡ್ಕೊತ ಬಂದೀವಿ. ಈ ಬಾವಿನ ಹಂಗಾಯ್ತು ರೀ. ಈಗ ನಾವು ಅಲ್ಲಿ ಪೂಜೆ ಮಾಡ್ಕೊತ ಅದನ್ನು ಬರ್ಕೊ. ಏನಂತೀರಿ ಸರ್, ಈ ಹಿಂದೆಲ್ಲ ಇಲ್ಲಿ ರಾಜ್ಯ ಮಹಾರಾಜರ ಕಾಲದಲ್ಲಿ ಕೂಡ ಸಾಕಷ್ಟು ಸಿರಿ ಸಂಪತ್ತಿತ್ತು ಅಂತ ಹೇಳ್ತೀವಿ. ರಾಜರ ಊರ ಆಳ್ಯಾರ ಅಂತಾರೆ ಗೊತ್ತಿರಿ, ಇದು ನಮ್ಗೆ ಗೊತ್ತಿಲ್ಲ ಅಷ್ಟು. ಇದೆಲ್ಲವೂ ಕೂಡ ಈ ಜಮೀನಿನ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಯಾಕಂದ್ರೆ ನಾವು ಕೂಡ ಇಲ್ಲಿ
ನಾಗರ ಪೂಜೆ ಮಾಡಿಕೊಂಡಾಗ ಮಾತ್ರ ನಮಗೆ ಯಾವುದೇ ರೀತಿಯಲ್ಲಿ ಹಾವುಗಳು ಜಮೀನಿಗೆ ಬರೋದಿಲ್ಲ. ಹೀಗಾಗಿ ನಾವು ಪ್ರತಿಯೊಂದು ಅಮಾವಾಸ್ಯೆ ಸಂದರ್ಭದಲ್ಲಿ ಇಲ್ಲಿ ನಾಗಪ್ಪನಿಗೆ ಪೂಜೆಯನ್ನು ಮಾಡ್ತೇವೆ. ಅದರಿಂದಾಗಿ ನಮ್ಗೆ ಯಾವುದೇ ರೀತಿ ಹಾವುಗಳಿಂದ ಭಯ ಆಗಲ್ಲ. ಇಲ್ಲಿ ನಾವು ಸಾಕಷ್ಟು ಹಾವುಗಳನ್ನು ನಾವು ಕಂಡಿದ್ದೀವಿ, ಆದರೆ ದೊಡ್ಡ ಪ್ರಮಾಣದ ಹಾವುಗಳನ್ನೇನು ನೋಡಿಲ್ಲ, ಯಾವುದೇ ರೀತಿ ಕೂದಲು ಇರತಕ್ಕಂಥ ಹಾವುಗಳನ್ನು ನೋಡಿಲ್ಲ. ಈ ಒಂದು 7 ಹೆಡೆಯ ಸರ್ಪದ ಏನು ಈ ಮೂರ್ತಿ ಏನಿದೆ, ಇಲ್ಲಿ ನಾವು ಪೂಜೆಯನ್ನು ಸತತವಾಗಿ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಏನಾದರೂ ನಿಧಿ ಇದ್ದರೆ ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಆ ಮೂರ್ತಿಗಳನ್ನಾಗಿರ್ಬೋದು ಮತ್ತು ಇಲ್ಲಿ ಬಾವಿಯಲ್ಲಿರ್ತಕ್ಕಂಥ ಏನು ವಸ್ತುಗಳೇನಿದ್ದಾವೆ, ಶಾಸನಗಳಿದ್ದಾವೆ ಮತ್ತು ಏನು ಶಿಲ್ಪಕಲೆಗಳಿರ್ತಕ್ಕಂಥ ಏನು ವಸ್ತುಗಳೇನಿದ್ದಾವೆ ಅವುಗಳನ್ನು ಸಂಗ್ರಹ ಮಾಡ್ಕೋಬಹುದು, ನಾವು ಅವನು ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೋಣೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.